ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಮುಂಜಾನೆ 3ರಿಂದನೇ ಆರಂಭ ಆಗ್ತಿತ್ತದು. 8ರೊಳಗೆ 9ರೊಳಗೆ ಮಲಗುವವರು ದೇವತೆಗಳು, 10ರ ಮ್ಯಾಲೆ ಮಲಗುವವರೆಲ್ಲ ರಾಕ್ಷಸರು ಅಂತ ಶಾಸ್ತ್ರ. 3ರಲ್ಲಿ ಏಳುವವರು ದೇವತೆಗಳು, 8ರ ಮ್ಯಾಲೆ ಸೂರ್ಯ ಎದ್ದ ಮೇಲೆ ಏಳುವವರೆಲ್ಲ ರಾಕ್ಷಸರು ಅಂತ. ನೀವೇನಲ್ಲ, ಅವ್ರ ಶಾಸ್ತ್ರ ಹೇಳೋದು. ಎಷ್ಟು ಸಂಸ್ಕೃತ ಶ್ಲೋಕಗಳು, ಎಷ್ಟು ಸಂಸ್ಕೃತವಾದ ಸಂಸ್ಕೃತಿ ನಂಬುದು. ಶೈಶವೇ ಭ್ಯಸ್ತ ವಿದ್ಯಾನಾಂ ಯೌವನೇ ವಿಶೇಷೀನಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಮ. ಬಾಲ್ಯದಲ್ಲಿಯೇ ವಿದ್ಯೆಯೊಳಗೇನೆ ಬೆಳೋದು, ಎಲ್ಲ ವಿದ್ಯೆನೇ ಅದು. ಶೈಶವೇ ಭ್ಯಸ್ತ ವಿದ್ಯಾನಾಂ ಯೌವನೇ ವಿಶೇಷೀನಾಂ. ಮನೆಯಲ್ಲಿ ಒತ್ತಾಯ ಮಾಡಿದರೆ ಅಷ್ಟೇ ಮದುವೆ ಆಗೋದು, ಇಲ್ಲದೇ ಇದ್ರೆ ಅವರೇ ಮದುವೆ ಆಗ್ತಿದ್ದಿಲ್ಲ. ಅಷ್ಟೇ ಅಲ್ಲ, ವಾರ್ಧಕೆ ಮುನಿವೃತ್ತೀನಾಂ, ವಾರ್ಧಕ್ಯದಲ್ಲಿ ಯಾವಾಗಲೂ ದೇವರ ಸ್ಮರಣೆಯಲ್ಲಿ, ಸಾಮಾಜಿಕ ಕೆಲಸಗಳಲ್ಲಿ, ಬರಹದಲ್ಲಿ, ಓದಿನಲ್ಲಿ ಕಾಲನ್ನು ಕಳೆಯುವಂಥವ್ರು. ಯೋಗೇನಾಂತೆ ತನುತ್ಯಜಾಮ. ಎಂ ಕಲಬುರ್ಗಿಯವರು ಸತ್ರು, ಯೋಗಿಯಂತೆ ಕೆಲಸ ಮಾಡಿದರು. ಅವ್ರನ್ನ ನೆನಪಿಸ್ಬೇಕಂದ್ರೆ ಸೋಮನ ಹೋದರು ಹಂಪಿ ಯೂನಿವರ್ಸಿಟಿಗೆ. ಹೇಗೆ ಹೋಗಿದ್ರು ಹಾಗೇ ಬಂದುಬಿಟ್ರು, ಹೇಗೆ ಹೋಗಿದ್ರು ಹಾಗೇ ಬಂದರು. ಅಂಬಲಿ ಕಂಬಳಿ ಸಾಕು, ಮಿಕ್ಕಿದ್ದೆಲ್ಲ ಯಾಕೆ ಬೇಕು. ಇದು ಮುನಿವೃತ್ತೀನಾಂ ಅಂತಾರೆ. ಆ ರೀತಿಯಾಗಿ ನಾವು ಬೆಳಗಿನ ಒಂದು ಸಂಸ್ಕೃತಿಯಿಂದ ರಾತ್ರಿಯ ಸಂಸ್ಕೃತಿಯವರೆಗೆ ಬದುಕನ್ನು ಕಟ್ಟಿಕೊಂಡು ಬಂದಂಥವ್ರು, ವಿದ್ಯೆಯನ್ನು ಬೆಳೆಸಿದವರು, ಆ ವಿದ್ಯೆಗೆ ಸಂಸ್ಕಾರ ಕೊಟ್ಟವರು, ಆ ಸಂಸ್ಕಾರವನ್ನು ವರ್ಧಿಸಲಿಕ್ಕೆ ಹೇಳಿದಂಥವರು ಎಲ್ಲ ಮಹಾಸ್ವಾಮೀಜಿಗಳನ್ನೇ. ಅತನಿ ಶಿವಗಳ ಹತ್ತಿರ ಶಿರಸಂಗಿ ಲಿಂಗರಾಜರು, ಅರಟಾಳ್ ರುದ್ರಗೌಡರು ಹೋದಾಗ ಅಜ್ಜವರು ಕೂಡ ಮಾತಾಡ್ತಾರೆ. ಅಜ್ಜವರು ಯಾಕೆ ಬಂದ್ರಿ ಹೀಗೆಲ್ಲ? ಇಲ್ಲ, ನಿಮಗೆ ಸಂಪತ್ತನ್ನು ಕೊಡಾಕಂತ ಬಂದಾರ ಶಿರಸಂಗಿ ಲಿಂಗರಾಜರು. ಆವಾಗ ಅವರಂತಾರೆ, ನೀವು ದತ್ತಕ್ಕೆ ತಗೊಳ್ಳೋ ಸುದ್ದಿ ಕೇಳಿ ನಮಗೆ ವ್ಯಥೆ ಆಗಿತ್ತಪ್ಪ. ಒಬ್ಬ ಮಗನ್ನೇ ಅಥವಾ ಒಬ್ಬ ಮಗಳನ್ನೇ ನೀವು ದತ್ತಕ್ಕೆ ತಗೊಳ್ಬೋದು, ನಿಮ್ಮ ಸಂಪತ್ತನ್ನೆಲ್ಲ ಸದ್ವಿನಿಯೋಗ ಮಾಡ್ತಾರಂತ ಏನು ಗ್ಯಾರಂಟಿ? ಅವ್ನು ಕುಡ್ದು ತಿಂದು ಹಾಳು ಮಾಡಿ ವೀರಪ್ಪಣ್ಣ ಅದಂದ್ರೆ ಏನು ಮಾಡೋರು? ಬೇಡ, ನೀವು ಒಬ್ಬನಿಗೆ 10 ಜನರಿಗೆ 100 ಜನರಿಗೆ ಮಕ್ಕಳಾಗು ಅಪ್ಪ ಆಗು ಇಷ್ಟ ಇಲ್ಲ ನನಗೆ. ಈ ನಾಡಿನಲ್ಲಿ ಹೊಟ್ಟಿಗೆ ಅನ್ನ ಇಲ್ಲದೇನೆ, ನೆತ್ತಿಗೆ ವಿದ್ಯೆ ಇಲ್ಲದೇನೆ ಲಕ್ಷ ಲಕ್ಷ ಜನ ಅದಾರೆ. ಒಬ್ಬ ಮಗನಿಗೆ ಅಪ್ಪ ಆಗಬೇಡ್ರಿ, ಲಕ್ಷ ಲಕ್ಷ ಜನರಿಗೆ ಅಪ್ಪ ಆಗಬೇಕು ಅನ್ನುವಂಥ ಆಸೆ ನಮ್ಮದೈತೆ. ಸಮಯ ಸಿಕ್ಕಾಗ ಸ್ವಾಮಿ ಲಿಂಗರಾಜರ ಪುಸ್ತಕ ಓದಿ. ಯಾವ ಹೆಸರನ್ನು ಬಯಸಲಾರದೆ ವಿಲ್ ಬರೆದು ಬಿಟ್ಟಿದ್ರು ಅವರು. ಆ ಕಾರಣಕ್ಕಾಗಿ KLE ಸಂಸ್ಥೆ ಆಯಿತು. KLEಯ ಪ್ರಭಾವದಿಂದ ಧಾರವಾಡ ಯೂನಿವರ್ಸಿಟಿ ಆಯಿತು. ಓದಿಸುವ ವಿದ್ಯಾರ್ಥಿಗಳಿಗೆ ಊಟ ಹಾಕಬೇಕು ಅಂತ ತಿಳ್ಕೊಂಡು ಮುರುಘಾ ಮಠ ಆಯಿತು. ಆ ಮುರುಘಾ ಮಠದಲ್ಲಿ DC ಪಾವಟೆ ಅವರು ಓದಿ ವೈಸ್ ಚಾನ್ಸಲರ್ ಆದರು ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕಿರಬೇಕು. ಅಂಥ ವ್ಯಾಂಗ್ಲರ್ ಪದವಿಯನ್ನು ಲಂಡನ್ನಲ್ಲಿ, ಅಂಥ ಒಂದು ಪರಂಪರೆ ಇದು. ಅಂಥ ಒಂದು ಪರಂಪರೆಯಲ್ಲಿ ಓದ್ದವರೇ ಸಿದ್ದಯ್ಯ ಪುರಾಣಿಕರು ಭಾಳ ಹೇಳ್ತಾರೆ, ಚಂದ ಹೇಳ್ತಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಮನುಷ್ಯ ಬಂದ ದೇವರ ಓಡಿ ಹೋದ. ದೇವರನ್ನು ಕಟ್ಟಿಕೊಂಡು ಬದುಕುವಂಥ ಸಂಸ್ಕಾರ, ಸಂಸ್ಕೃತಿ, ಸಭ್ಯತೆ ಅದು ನಮ್ಮ ಒಳಗಡೆ ಅದೇ. ಅದಕ್ಕಾಗಿ ಸಿದ್ದಯ್ಯ ಪುರಾಣಿಕರೇ ಹೇಳ್ತಾರೆ, ಗುಡ್ಡದಷ್ಟು ಪುಸ್ತಕ ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ. ಊರಿಗೊಂದೊಂದು ಆಶ್ವಾಸನೆ ಕೊಟ್ಟು 100ಕ್ಕೊಂದು ನೆರವೇರಿಸದಿದ್ದರೆ ಡಂಗುರ ಹೊಡೆಯವನಿಗಿಂತ ಕಡೆಯಲ್ಲವೇ. ಮಾಡಿದ್ದನ್ನೆಲ್ಲ ಕೆಡಿಸುತ್ತಾ ಹೋದರೆ
ಇಲಿ ಹೆಗ್ಗಣಗಳಿಗಿಂತ ಕಡೆಯಲ್ಲವೇ? ಏನಾದರೂ ಒಂದನ್ನು ಸಾಧಿಸ್ಬೇಕು, ಏನಾದರೂ ಒಂದನ್ನು ಮಾಡಬೇಕು. ಒಳ್ಳೆಯ ಸಂಸ್ಕಾರಗಳು ಆ ರೀತಿ ನಮ್ಮನ್ನು ಪ್ರಿಪೇರ್ ಮಾಡ್ತಿರ್ತಾವೆ. ಸುಮ್ಮನೆ ಅದೊಂದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಟು ಈಕ್ವಲ್ ಆ್ಯಂಡ್ ನ್ಯೂಟನ್ನರ ಸಾಪೇಕ್ಷ ಯಾರ್ದು ಮೂರನೇ ನಿಯಮ. ಅವರು ಸುಮ್ಮನೆ ಅಲ್ಲಲ್ಲಿ ಸಾಪೇಕ್ಷ ಸಿದ್ಧಾಂತ ಹೇಳ್ತಾ ಹೋಗ್ತಿದ್ರು. ಅವರು ಉಪನ್ಯಾಸ ಮಾಡೋದು, ಭಾಷಣ ಮಾಡೋದು, ಅವ್ರ ಪ್ರಶ್ನೆ ಕೇಳ್ತಿದ್ರು, ಹೇಳ್ತಿದ್ರು. ಡ್ರೈವರ್ ಬಂದ ಒಬ್ಬ ಹೊಸಬ, ಒಂದು 4 ತಿಂಗಳಾಗಿತ್ತು. ದಿವಸ ಹೋಗಬೇಕು 6ರಿಂದ 7 ಅವ್ರು ಭಾಷಣ ಮಾಡ್ತಿದ್ರು, ಇವನು ತಲೆ ಹಾಕ್ತಿದ್ದ. ಒಂದು 6 8 ವಾಕ್ಯಗಳನ್ನು ಬೈಪಾಟ್ ಮಾಡ್ಕೊಂಡವನು. ಒಮ್ಮೆಂತೂ ಕನ್ನಡಿ ಮುಂದೆ ನಿಂತು ಅರ್ಧ ತಾಸು ಅಭ್ಯಾಸ ಮಾಡಿದ. ಧೈರ್ಯ ಮಾಡಿ ಹೇಳಿದ, ಸಾಹೇಬ್ರ ನೀವೇನೋ ಸ್ಪೆಷಲ್ ಮಾತಾಡ್ತೀರಿ ಅಂತ ತಿಳಿದಿದ್ದೆ, ಆದರೆ ಏನು ಒಂದೇ ಸಬ್ಜೆಕ್ಟ್ ನಿಮ್ಮದು, 45 ನಿಮಿಷ. ನೀವೇನು ಉಪನ್ಯಾಸ ಮಾಡ್ತೀರಿ, ಸ್ಪೀಚ್ ಕೊಡ್ತೀರಿ, ನಾ ಯಾಕೆ ಕೊಡಬಾರ್ದು ಅಂತ. ನಾಳೆ ನನಗೂ ಒಂದು ಚಾನ್ಸ್ ಕೊಡ್ರಿ. ಹೌದಪ್ಪ, ಭಾಳ ಒಳ್ಳೆಯದು, ತೊಗೊಂಡ್ಬಿಡು. ಅಷ್ಟೇ ಅಲ್ಲ, ನಿಮ್ಮ ಡ್ರೆಸ್ ನಾನು ಹಾಕೋಬೇಕು, ನಮ್ಮ ಡ್ರೆಸ್ ನೀವು ಹಾಕೋಬೇಕು. ನಿಮ್ದೇನು ಕೋಟು ಪ್ಯಾಂಟು ಶರ್ಟ್ ಅದ ಅವ್ನು ಹಾಕ್ಬೇಕು. ಆಮೇಲೆ ನಮ್ಮ ಏನದಾವಲ್ಲ ಇವು ನೀವು ಹಾಕ್ಬೇಕು. ಆಗ್ಲಪ್ಪ, ಒಳ್ಳೇದಾಯಿತು. ನೀ ಭಾಷಣ ಮಾಡ್ತೀಯ ಅಂದರೆ ಕುಂತು ಕೇಳುವಂಥ ಭಾಗ್ಯ ನಂದೈತಿ ಆಗಲಿ ಅಂತ. ಮಾರನೇ ದಿನ ಉಪನ್ಯಾಸ ಇತ್ತು, ಟಾಪ್ ಟಿಪ್ಪಾಗಿ ಹೋದರು. ಅಲ್ಲೆಲ್ಲ ವೆಲ್ಕಮ್ ಮಾಡಿಕೊಂಡ್ರು, ಅವ್ರ ಪರಿಚಯ ಮಾಡಿಸಿದ್ರು, ಉಪನ್ಯಾಸನೂ ಆಯಿತು. ಆದರೂ ಪ್ರಶ್ನೆಗಳು ಕೇಳ್ತಾರೆ ಅಂಬುದು ಗೊತ್ತಿದ್ದಿದ್ದಿಲ್ಲ ಅವನಿಗೆ. ಸಾರ್ ಐ ಹ್ಯಾವ್ ಎ ಡೌಟ್ ಅಂತ ಒಬ್ಬ ನಿಂತಾನೆ. ಆಗ್ಲೇ ಮಾರ ಎದಿನ ಹೊಡಿತಾನೆ ಪಾಪ. ಆದ್ರೂ ಉಪದ್ಯಾಪಿ ಇರಬೇಕಂತ, ಅಂದ್ರೆ ಕಾಮನ್ ಸೆನ್ಸ್. ಎಲ್ಲ ವಿದ್ಯೆಗಳಿಗಿಂತ ಬದುಕು ವಿದ್ಯೆ ಬಹಳ ಶ್ರೇಷ್ಠ ಅದು. ಆವಾಗ ಏನೋ ಒಂದು ಪ್ರಶ್ನೆ ಕೇಳಿದ್ರು ಅವರು. ಆವಾಗ ಅವನು ಭಾಳ ಒಂದು ಚತುರ ಇದ್ದವನು. ವಾಟ್ ಈಸ್ ಸಿಲ್ಲಿ ಕ್ವಶನ್ ನೀವು ಕೇಳಿ, ಏನು ಈ ಪ್ರಶ್ನೆ ನನ್ನಿಂದ ಕೇಳೋದು? ಅಲ್ಲಿ ನಮ್ಮ ಡ್ರೈವರ್ ಕುಂತಾನ, ಅವನಿಗೆ ಕೇಳಿದ. ಏನು ಕೇಳ್ಬೋದು, ಯಾವ ರೀತಿ ಕೇಳ್ಬೋದು, ಹೇಗೆ ಎಕ್ಸ್ಪ್ಲನೇಷನ್ ಮಾಡ್ಬೋದು ಇವನು ಅಂತ ಅವ್ರು ಕುಂತಾರೆ. ಆ ಪ್ರಶ್ನೆ ಹೇಳಿದ್ಕೂಲ ಅವರೇ ಗಾಬಾಗಿಬಿಟ್ರಂತ. ಇಷ್ಟು ಉಪದ್ಯಾಪಿ ಇದ್ದಾನೆ ಅಂತಂದರೆ ಭಾಳ ಒಳ್ಳೇದು, ಮುಂದಿನ ಭಾಷಣ ಎಲ್ಲ ಇವನ ಮಾಡಲಿ ಅಂತಂದಿರಂತ. ಹಾಗೆ ಸಂಸ್ಕಾರ ಬಲ ಹಾಗಿರ್ತದೆ. ಬಹಳ ಒಳ್ಳೆಯ ಕೆಲಸ ನೀವೇನು ಮಾಡಿದಿರಿ ಅಂದರೆ, ನಮ್ಮ ಗುರುವೃಂದ ಏನು ಮಾಡಿದಂದರೆ, ಇವತ್ತಿನ ದಿನ ಸಾರ್ಥಕ ಆಗೋ ರೀತಿಯಲ್ಲಿ ನಮ್ಮ ಡಾಕ್ಟರ್ ಸರ್ವಮಂಗಳ ಅವರನ್ನು ಕರೆಸಿದಿರಿ. ಅವರಿಂದ ಜೀವನಕ್ಕೆ ಬೇಕಾದಂಥ ಉಪಯುಕ್ತ ಮಾಹಿತಿಗಳನ್ನು ತಗೊಂಡ್ರಿ. ತಮಗೆಲ್ಲ ಶುಭ ಕೋರಿ 4 ವಿಚಾರಗಳಿವೆ.